ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪ್ರಿಷಾ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾವು ಬೀಡ್ಸ್ನ ಯೂಸ್ ಮಾಡಿ ಡಿಫ್ರೆಂಟಾಗಿ ಟರ್ನಿಂಗ್ಸ್ನ ಹಾಕೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಬೀಡ್ಸ್ನ ಒಂದೊಂದಾಗಿ ನೀಟಾಗಿ ಸ್ಟಿಚ್ ಮಾಡ್ತಾ ಬರಬೇಕು. ನಾನು ಈಗ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ತೋರಿಸ್ಕೊಟ್ಟಿದ್ನಲ್ಲ, ಸೇಮ್ ಹಾಗೆಯೇ 2 ಅಥವಾ 3 ಬೀಡ್ಸ್ನ ಯೂಸ್ ಮಾಡಿ ಸ್ಟಿಚ್ ಮಾಡ್ತಾ ಬರೋದು ಅಷ್ಟೇ. ಹಾಗೆ ನಾನು ಲಾಸ್ಟ್ ಕ್ಲಾಸಲ್ಲಿ ತೋರಿಸ್ಕೊಟ್ಟಿದ್ದೆ ಸ್ಕ್ವಯರ್ ಶೇಪ್ನ ನಾವು ಹೇಗೆ ಹಾಕಬೇಕು ಅಂತ. ಸೇಮ್ ಇದರಲ್ಲೂ ಹಾಗೆಯೇ ಟರ್ನಿಂಗ್ಸ್ ತಗೊಳ್ಳುವಾಗ ಮುಂದೆ ಒಂದು ಲೂಪ್ ಹಾಕಿ, ಅದರ ಪಕ್ಕಕ್ಕೆ ಒಂದು ಲೂಪ್ ಹಾಕಿ, ಮತ್ತು 2 ಮಣಿಗಳ ಮಧ್ಯದಿಂದ ಥ್ರೆಡ್ನ ತಗೊಂಡು ಅಲ್ಲಿ ಲೂಪ್ ಹಾಕಿ ನೆಕ್ಸ್ಟ್ ಬೀಡ್ಸ್ನ ಹಾಕ್ತಾ ಬರಬೇಕು. ಈ ಸ್ಕ್ವಯರ್ ಶೇಪು ಮುಗಿಯೋವರೆಗೂ ಸೇಮ್ ಪ್ರೋಸೆಸ್ನೇ ಕಂಟಿನ್ಯೂ ಮಾಡ್ತಾ ಆಗ್ತಾ ಬರಬೇಕು. ನಾನಿಲ್ಲಿ ಬಿಗಿನರ್ಸ್ಗೆ ಈಸಿ ಆಗೋ ಅಂಥ ಟರ್ನಿಂಗ್ಸ್ನೇ ತಗೊಂಡಿದ್ದೀನಿ. ನೀವು ಎಕ್ಸ್ಟ್ರಾ ಟರ್ನಿಂಗ್ಸ್ಗಳನ್ನ ಕಾಪಿ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಬೀಡ್ಸ್ ಚೈನ್ ಸ್ಟಿಚಸ್ನ ಹಾಕೋದು ತುಂಬಾ ಈಸಿ. ಜಸ್ಟು ನಾವು ಜೆರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಕಲ್ತಿದ್ವಲ್ಲ, ಸೇಮ್ ಅದಕ್ಕೇ ಬೀಡ್ಸ್ಗಳನ್ನ ಆ್ಯಡ್ ಮಾಡ್ತಾ ಚೈನ್ ಸ್ಟಿಚಸ್ನ ಹಾಕ್ತಾ ಬರೋದು ಅಷ್ಟೇ. ಸೇಮ್ ಹಾಗೆಯೇ ಚೈನ್ ಸ್ಟಿಚಸ್ ಹಾಕ್ತಾ 2 ಅಥವಾ 3 ಬೀಡ್ಸ್ಗಳನ್ನ ಆ್ಯಡ್ ಮಾಡ್ತಾ ಲೂಪ್ಗಳನ್ನ ಕ್ರಿಯೇಟ್ ಮಾಡ್ತಾ ಬರೋದು ಅಷ್ಟೇ. ನೆಕ್ಸ್ಟು ವೇವ್ ಶೇಪ್ನ ಹಾಕೋಣ. ಇದಕ್ಕೂ ಸೇಮ್ ಹಾಗೇನೆ ನಾನು ಒಂದು ಬ್ಯಾಕ್ ಸ್ಟಿಚಸ್ನ ಹಾಕಿ ನೆಕ್ಸ್ಟು ಸೇಮ್ ಚೈನ್ ಸ್ಟಿಚಸ್ ಥರನೇ ಕಂಟಿನ್ಯೂ ಮಾಡ್ತೀನಿ. ಆದರೆ ಟರ್ನಿಂಗ್ಸ್ ಬಂದಾಗ ಇದು ಸ್ವಲ್ಪ ಚೇಂಜ್ ಬರುತ್ತೆ. ನೋಡಿ, ನಾನಿಲ್ಲಿ 2 ಮತ್ತು 1 ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಟರ್ನಿಂಗಲ್ಲಿ 1 ಬೀಡ್ಸ್ನ ಮತ್ತು ಸ್ಟ್ರೈಟ್ ಬಂದಾಗ 2 ಬೀಡ್ನ. ನೋಡಿ, ಈ ಥರ ಟರ್ನಿಂಗ್ ಬಂದಾಗ ನಾನು ಬೀಡ್ಸ್ ಹಾಕ್ತಲೇ 2 ಲೂಪ್ ಹಾಕಿ ನೆಕ್ಸ್ಟು ಟರ್ನಿಂಗ್ಸ್ ತಗೊಂಡು ಆಮೇಲೆ ಬೀಡ್ಸ್ನ ಆ್ಯಡ್ ಮಾಡಿ ಮತ್ತು ಸೇಮ್ ಅದೇ ಪ್ರೋಸೆಸ್ನೇ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತಿದ್ದೀನಿ. ಸೇಮ್ ಟರ್ನಿಂಗ್ಸ್ ಬಂದಾಗೆಲ್ಲ ಸೇಮ್ ಹಾಗೇ ನಾವು ಬೀಡ್ಸ್ನ ಹಾಕ್ತಲೇ 2 ಖಾಲಿ ಲೂಪ್ನ ಹಾಕಿ ನಂತರ ಟರ್ನಿಂಗ್ ತಗೊಂಡು ಬೀಡ್ಸ್ನ ಆ್ಯಡ್ ಮಾಡಿ ವೇವ್ ಶೇಪಲ್ಲಿ ಚೈನ್ ಸ್ಟಿಚಸ್ನ ಹಾಕ್ತಾ ಹೋಗಬೇಕು. ನಾವು ಈ ಡಿಸೈನ್ ಮುಗಿಯೋವರೆಗೂ ಸೇಮ್ ಪ್ರೋಸೆಸ್ನೇ ಫಾಲೋ ಮಾಡಬೇಕು. ನೆಕ್ಸ್ಟು ಈ ಥರ ಡಿಸೈನ್ ಹಾಕೋಣ. ಇದರಲ್ಲಿ ಸ್ಟ್ರೈಟ್ ಲೈನು ಇದೆ, ವೇವ್ ಲೈನು ಇದೆ. ಸೊ ಹಂಗಾಗಿ ನಾವಿಲ್ಲಿ ಬೀಡ್ಸ್ನ ತಗೊಳ್ಳುವಾಗ ನೋಡಿ ತಗೋಬೇಕು. ಹಾಗೆ ಟರ್ನಿಂಗು ಕೂಡ ಡಿಫ್ರೆಂಟಾಗಿ ಹಾಕಬೇಕು. ಇದರಲ್ಲಿ ಟರ್ನಿಂಗ್ ತಗೊಳ್ಳುವಾಗ ಮುಂದೆ 2 ಲೂಪ್ನ ಹಾಕಿ ನೆಕ್ಸ್ಟು ನಾವು ಯಾವ ಕಡೆ ಹೋಗಬೇಕೋ ಅದ್ರ ಆಪೋಸಿಟ್ಗೆ 1 ಲೂಪ್ನ ಹಾಕಿ ನೆಕ್ಸ್ಟು ಬೀಡ್ನ ಆ್ಯಡ್ ಮಾಡ್ತಾ ವೇವ್ ಶೇಪ್ನ ಹಾಕ್ತಾ ಹೋಗಬೇಕು. ಹಾಗೆ ಟರ್ನಿಂಗ್ ಬಂದಾಗ ನಾವು ಯಾವಾಗಲೂ ಸಿಂಗಲ್ ಬೀಡ್ನ ಹಾಕಬೇಕು, 2 ಅಥವಾ 3 ಬೀಡ್ನ ಹಾಕಕ್ಕೆ ಹೋಗಬಾರ್ದು.
ಹಾಗೆ ನೋಡಿ ಇಲ್ಲಿ ನಾನು ಬರೀ 2 ಲೂಪ್ನ ಹಾಕಿ ಆಮೇಲೆ ಸ್ಟ್ರೈಟ್ ಲೈನ್ನ ಹಾಕ್ತಾ ಇದ್ದೀನಿ. ಆಪೋಸಿಟ್ ಲೂಪ್ನ ಹಾಕಿಲ್ಲ, ಯಾಕೆಂದರೆ ಇಲ್ಲಿ ವೇವ್ ಆದಮೇಲೆ ಸ್ಟ್ರೈಟ್ ಲೈನ್ ಬಂದಿದೆ, ಹಾಗಾಗಿ ಆಪೋಸಿಟ್ ಲೂಪು ಬೇಕಾಗೋದಿಲ್ಲ. ಆದರೆ ಇಲ್ಲಿ ನೋಡಿ ಸ್ಟ್ರೈಟ್ ಲೈನ್ ಆದಮೇಲೆ ಲೂಪ್ ಬಂದಾಗ ನಾವು 2 ಲೂಪ್ನ ಮುಂದೆ ಹಾಕಿ ವೇವ್ ಶೇಪಿಗೆ ಟರ್ನಿಂಗ್ ಆಗುವಾಗ ಆಪೋಸಿಟ್ ಒಂದು ಲೂಪ್ ಹಾಕಿ ನಂತರ ಟರ್ನಿಂಗ್ ತಗೊಂಡು ಬೀಡ್ಸ್ ಹಾಕಬೇಕು. ಈ ಡಿಸೈನ್ ಮುಗಿಯೋವರೆಗೂ ಸೇಮ್ ಪ್ರೋಸೆಸ್ನೇ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇದೇ ರೀತಿ ಡಿಫ್ರೆಂಟ್ ಪ್ಯಾಟ್ರನ್ಸ್ನಲ್ಲಿ ಬೀಡ್ಸ್ನ ಅರೇಂಜ್ ಮಾಡಿದ್ರೆ ಎಂಬ್ರಾಯ್ಡರಿ ವರ್ಕು ತುಂಬಾ ಬ್ಯೂಟಿಫುಲ್ ಮತ್ತು ಅಟ್ರಾಕ್ಟಿವ್ ಲುಕ್ ಬರುತ್ತೆ. ಬಿಗಿನರ್ಸ್ ಕೂಡ ಈಸಿಯಾಗಿ ಟ್ರೈ ಮಾಡ್ಬೋದು. ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಶೇಪ್ ಬೀಡ್ಸ್ನ ಹಾಕೋದು ಹೇಗೆ, ಸೀಕ್ವೆನ್ಸಸ್ಸು ಮತ್ತು ಸ್ಟೋನ್ ಚೈನ್ಸ್ನ ಹಾಕೋದು ಹೇಗೆ ಅಂತ ಕಲಿಯೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಎಂಬ್ರಾಯ್ಡರಿ ಟ್ಯುಟೋರಿಯಲ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.